ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮಗೆ ಈ ಶ್ರಮ ಕಾರ್ಡ್ದಿಂದ ತಿಂಗಳಿಗೆ 3,000 ರೂಪಾಯಿ ನಿಮಗೆ ಸಿಗಬೇಕು ಅಂದರೆ, ಎಲ್ಲರೂ ಕೂಡ ಈ ಒಂದು ಪ್ರಯೋಜನ ನಿಮಗೆ ಸಿಗಬೇಕು ಅಂದರೆ ಈಗಲೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಹಾಗಾದರೆ ಈ ಶ್ರಮ ಕಾರ್ಡ್ ಅಂದರೆ ಏನು, ಯಾಕೆ ಮಾಡಬೇಕು ಈ ಶ್ರಮ ಕಾರ್ಡನ್ನು, ಇದರಿಂದ ಏನು ಪ್ರಯೋಜನ, ಈ ಶ್ರಮ ಕಾರ್ಡ್ ಮಾಡಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ. ಬನ್ನಿ ನೋಡಿ ಫ್ರೆಂಡ್ಸ್, ಈ ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಸಿಗುತ್ತೆ. ಈ ಶ್ರಮ ಪೋರ್ಟಲ್ ಭಾರತದಲ್ಲಿನ ಅತ್ಯಂತ ಅಸಂಘಟಿತವಾದಂತಹ ಒಂದು ಕಾರ್ಮಿಕರ ದೀರ್ಘಕಾಲದ ಅಗತ್ಯಗಳನ್ನು ನೀವು ಪಡೆದುಕೊಳ್ಬೇಕು ಅಂದರೆ ಈ ಶ್ರಮ ಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಈ ಶ್ರಮ ಕಾರ್ಡ್ ಅಂದ್ರೆ ಏನು ಅನ್ನೋದನ್ನು ನೀವು ಕೇಳಬೇಕಾಗತ್ತೆ. ಈ ಶ್ರಮ ಒಂದು ಕ್ರಾಂತಿಕಾರಿ ಉಪಕ್ರಮವಾಗಿದ್ದು, ಈ ಅಸಂಘಟಿತವಾದಂತಹ ವಲಯದ ಕಾರ್ಮಿಕರಿಗೆ ಸುರಕ್ಷಿತ ಒಂದು ಜಾಲವನ್ನು ನೀಡಲಿಕ್ಕೆ ಇದು ವಿನ್ಯಾಸವಾಗಿದೆ. ಈ 16ರಿಂದ 59 ವರ್ಷದೊಳಗಿನ ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರು ಈ ಶ್ರಮ ಕಾರ್ಡ್ಗೆ ನೋಂದಾಯಿಸಿಕೊಳ್ಬಹುದು. ಅಂದ್ರೆ 16ರಿಂದ 59 ವರ್ಷದ ಒಳಗಡೆ ಇರುವಂತಹ ಎಲ್ಲ ಜನರು ಕೂಡ ಈ ಶ್ರಮ ಕಾರ್ಡ್ ಅನ್ನು ಹೊಂದಬಹುದು. ಹಾಗಾದ್ರೆ ಈ ಶ್ರಮ ಪೋರ್ಟಲ್ನ ಪ್ರಮುಖ ವೈಶಿಷ್ಟ್ಯಗಳೇನು, ಈ ಶ್ರಮ ಕಾರ್ಡ್ ನೀವು ಮಾಡಿಕೊಂಡ್ರೆ ನಿಮ್ಗೆ ಏನೆಲ್ಲ ಪ್ರಯೋಜನಗಳು ಸಿಗ್ತದೆ ಅನ್ನೋದನ್ನು ಮಾಹಿತಿ ಏನು ಕೊಡ್ತೇನೆ. ಬನ್ನಿ ನೋಡಿ, ಸಮಾಜ ಕಲ್ಯಾಣಕ್ಕೆ ವರ್ಧಿತ ಪ್ರವೇಶ ನಿಮಗೆ ಸಿಗುತ್ತೆ, ಪಿಂಚಣಿ ಪ್ರಯೋಜನಗಳು ಸಿಗುತ್ತೆ. ಅಂದ್ರೆ ಸಮಾಜ ಕಲ್ಯಾಣಕ್ಕಾಗಿ ವರ್ಧಿತ ಪ್ರವೇಶ ಏನಪ್ಪಾ ಅಂದ್ರೆ, ಪೋರ್ಟಲ್ ವಿವಿಧ ಸಾಮಾಜಿಕ ಒಂದು ಕಲ್ಯಾಣ ಯೋಜನೆಗಳನ್ನು ನೋಂದಾಯಿಸಲಿಕ್ಕೆ ನಿಮಗೆ ಈ ಶ್ರಮ ಕಾರ್ಡ್ ಇಂಪಾರ್ಟೆಂಟ್ ಮಾಡಿದೆ ಇವತ್ತು ಸರ್ಕಾರ. ಹಾಗೆ ಈ ಶ್ರಮ ಕಾರ್ಡ್ ಮಾಡೋದ್ರಿಂದ ನಿಮಗೆ ಪಿಂಚಣಿ ಪ್ರಯೋಜನಗಳು ಸಿಗುತ್ತೆ. ಯಾವ ಪ್ರಯೋಜನಗಳಂದ್ರೆ, ಈ ಶ್ರಮ ಪೋರ್ಟಲ್ನ ನೋಂದಾಯಿಸಿ ಬಿಟ್ರೆ ನಿಮ್ಗೆ ಏನಾದ್ರೂ 60 ವರ್ಷದ ನಂತರ ನಿಮ್ಗೆ ತಲುಪಿದಾಗ, 60 ವರ್ಷ ಆದ ನಂತರ ನಿಮಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ನಿಮಗೆ ಸಿಗ್ತಾ ಹೋಗುತ್ತೆ. ಯಾವಾಗ ನೀವು ಇವಾಗಲೇ ಈ ಶ್ರಮ ಕಾರ್ಡ್ ಮಾಡಿಕೊಂಡ್ರೆ ನಿಮಗೆ 60 ವರ್ಷ ಆದ ನಂತರ ನಿಮಗೆ ಪಿಂಚಣಿ ನಿಮಗೆ ತಿಂಗಳಿಗೆ 3,000 ರೂಪಾಯಿ ಸಿಗುತ್ತೆ. ಹಾಗೆ ಪಿಂಚಣಿ ವಿಮಾ ಕವರೇಜ್ ಅಂದ್ರೆ ಈ ಶ್ರಮ ಕಾರ್ಡ್ ನಿಮ್ಗೆ ಏನಾದ್ರು ಇದ್ರೆ, ನಿಮ್ಮ ಈ ಶ್ರಮ ಕಾರ್ಡ್ ಇದ್ರೆ ನೋಂದಾಯಿತ ಕಾರ್ಮಿಕರು 2 ಲಕ್ಷವರೆಗೆ ಜೀವ ವಿಮಾ ರಕ್ಷಣೆಯನ್ನು ಪಡಿತಾರೆ. ನೆನ್ಪಿಟ್ಕೊಡ್ರಿ, ಅಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಜೀವ ವಿಮಾ ರಕ್ಷಣೆ ಕೂಡ ಸಿಗುತ್ತೆ. ಅಪಘಾತವಾದ್ರೆ ನೀವು 5 ಲಕ್ಷ ರೂಪಾಯಿ ಏನಾದ್ರೂ ಇತ್ತಂದ್ರೆ, ನಿಮ್ ಅಪಘಾತ ಆಗಿ ಹಾಸ್ಪಿಟಲ್ ಅಲ್ಲಿ ನಿಮ್ಗೆ 5 ಲಕ್ಷ ರೂಪಾಯಿ ಕೇಳಿದ್ರೆ ನಿಮ್ಗೆ ಸರ್ಕಾರದ ವತಿಯಿಂದ 2 ಲಕ್ಷದವರೆಗೂ 2.5 ಲಕ್ಷದವರೆಗೂ ನಿಮ್ಗೆ ಜೀವ ವಿಮಾ ರಕ್ಷಣೆ ಕೂಡ ಸಿಗುತ್ತೆ. ಅದು ಯಾವಾಗ ಅಂದ್ರೆ ನಿಮ್ ಒಂದು ಯಾವ ಕಾರ್ಡ್ ಇರಬೇಕು, ಈ ಶ್ರಮ ಕಾರ್ಡ್ ಇರಬೇಕಾಗುತ್ತೆ. ನೆಕ್ಸ್ಟ್, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳು. ಈ ಶ್ರಮ ಕಾರ್ಡ್ ಇದ್ರೆ ನಿಮ್ಗೆ ಇನ್ನೊಂದು ಪ್ರಯೋಜನ ಏನಂದ್ರೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳು ಕೂಡ ನಿಮ್ಗೆ ಸಿಗುತ್ತೆ ಈ ಶ್ರಮ ಕಾರ್ಡ್ ಇರೋದ್ರಿಂದ. ಇಲ್ಲಿ ನೋಡಿ, ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ, ವೈಶಿಷ್ಟ್ಯಗಳು ಉದ್ಯೋಗ ಮತ್ತು ವೇದಿಕೆಗಳೊಂದಿಗೆ ಈ ಶ್ರಮ ಪೋರ್ಟಲ್ ಏಕೀಕರಣ ಉದ್ಯೋಗಾಂಶಗಳಿಗೆ ಉದ್ಯೋಗವನ್ನು ಕೂಡ ಕೊಡುತ್ತೆ. ನೆಕ್ಸ್ಟ್, ತುರ್ತು ಸಹಾಯ. ನಿಮ್ಗೆ ಈ ಶ್ರಮ ಕಾರ್ಡ್ ಇದ್ಬಿಟ್ರೆ ನಿಮ್ಗೆ ತುರ್ತು ಸಹಾಯ ಕೂಡ ಈ ಶ್ರಮ ಕಾರ್ಡ್ ಇದ್ದವರಿಗೆ ಸಿಗುತ್ತೆ. ಟ್ರ್ಯಾಕಿಂಗ್ ವರ್ಕರ್ ಪ್ರೋಗ್ರೆಸ್. ಪೋರ್ಟಲ್ ಅಸಂಘಟಿತ ಕಾರ್ಮಿಕರು ನೀವೇನಾಗಿದ್ರೆ ಪ್ರಗತಿ ಮತ್ತು ಸ್ಥಿತಿಗತಿಗಳನ್ನು ಪತ್ತೆ ಹಚ್ಚಲಿಕ್ಕೆ ನಿಮಗೆ ಸರ್ಕಾರ ಏನ್ ಮಾಡುತ್ತೆ, ಸಹಾಯವನ್ನು ಮಾಡ್ತದೆ. ಇತರ ಪ್ಲಾಟ್ಫಾರ್ಮ್ಗಳೊಂದಿಗೂ ಕೂಡ ಈ ಏಕೀಕರಣವನ್ನು ಮಾಡ್ತದೆ. ನೆಕ್ಸ್ಟ್, ಈ ಶ್ರಮ ಕಾರ್ಡ್ ನೋಂದಣಿ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ, ಇದು ಗೊತ್ತಿದೆ. ಹಾಗಾದ್ರೆ ಈ ಪ್ರಯೋಜನಗಳನ್ನು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ ಈ ಶ್ರಮ ಕಾರ್ಡ್ ಮಾಡಬೇಕು ಅಂದ್ರೆ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವಾಗ ಹೇಳಿಕೊಡ್ತಾ ಇದ್ದೇನೆ. ಈ ಶ್ರಮ ಕಾರ್ಡ್ಗಾಗಿ ಅರ್ಜಿಯನ್ನು CSC ಅಂದ್ರೆ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಅಥವಾ ಈ ಶ್ರಮ ಪೋರ್ಟಲ್ ಮೂಲಕ ನೀವು ಮಾಡಬಹುದು, ಏನು ತೊಂದರೆ ಇಲ್ಲ. ಅರ್ಹ ವ್ಯಕ್ತಿಗಳು ಹತ್ತಿರದ CSC ಕೇಂದ್ರಕ್ಕೆ ಭೇಟಿ ನೀಡಿಬಿಟ್ರೆ ನೀವು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಆರಾಮಾಗಿ. ಹಾಗಾದ್ರೆ ಜಿಲ್ಲೆಯನ್ನು ನಮೂದಿಸುವ ಮೂಲಕ ಈ ಶ್ರಮ ಪೋರ್ಟಲ್ ಹತ್ತಿರದ CSC ಕೇಂದ್ರವನ್ನು ನೀವು ಪತ್ತೆ ಮಾಡಬಹುದು. ಅಂದ್ರೆ ಯಾವ ಜಿಲ್ಲೆಯಲ್ಲಿ ನೀವು ಯಾವ ಜಿಲ್ಲೆಯದವರು, ಅದೇ ಜಿಲ್ಲೆಯಲ್ಲಿ ಹಲವಾರು ಒಂದು CSC ಕೇಂದ್ರಗಳು ಇರ್ತವೆ. ಆ ಒಂದು ಕೇಂದ್ರದಲ್ಲಿ ನೀವು ಈ ಶ್ರಮ ಕಾರ್ಡವನ್ನು ಮಾಡ್ಕೊಳ್ಬಹುದು. ಸ್ಟೆಪ್ 1 ಅಂದ್ರೆ ಈ ಶ್ರಮ ಪೋರ್ಟಲ್ಗೆ ಭೇಟಿ ನೀಡಬೇಕು. ಒಂದು ಏನಪ್ಪಾ ಅಂದ್ರೆ https://register&eShrama.government.in ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ಲಿಂಕ್ ಮಾಡಿದಾಗ, ಹಂತ 1 ಹಂತ 2ದಲ್ಲಿ ಆಧಾರ್ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ಸಂಖ್ಯೆ ಇದೆ ಆ ಒಂದು ಸಂಖ್ಯೆಯನ್ನು ಹಾಕಿದಾಗ ಕ್ಯಾಪ್ಟಾ ಕೋಡ್ ಅಂದ್ರೆ ಕ್ಯಾಪ್ಚಾ ಕೋಡ್ ಅನ್ನು ನಮೂದಿಸಿ ನೀವು OTP ಕಳಿಸ್ತದೆ. OTP ಯನ್ನು
ಹಾಕಿ ಬಟನ್ ಕ್ಲಿಕ್ ಮಾಡಬೇಕಾಗತ್ತೆ. ಹಂತ 3 ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ. ನಿಯಮಗಳು ಮತ್ತು ಷರತ್ತುಗಳನ್ನು ಟಿಕ್ ಮಾಡಿ ಮತ್ತು ಮೊಬೈಲ್ ಸಂಖ್ಯೆಗೆ ಕಳಿಸಲಾದಂತಹ OTPಯನ್ನು ನಮೂದಿಸಬೇಕಾಗತ್ತೆ. ಆಗ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಈ ಶ್ರಮ ಕಾರ್ಡ್ ಸಕ್ಸಸ್ಫುಲ್ ಆಗುತ್ತೆ. ಹಾಗಾದ್ರೆ ಹಂತ 4 ಅಲ್ಲಿ ಏನ್ ಮಾಡಬೇಕು ಅಂದ್ರೆ ಪರದೆ ಮೇಲೆ ಗೋಚರಿಸುವಂತ ವೈಯಕ್ತಿಕ ವಿವರಗಳನ್ನು ನೀವು ದೃಢೀಕರಿಸಬೇಕಾಗುತ್ತೆ. ದೃಢೀಕರಿಸಿದ ಮೇಲೆ ಶೈಕ್ಷಣಿಕ ಅರ್ಹತೆಗಳು ಇತ್ಯಾದಿ ಅಗತ್ಯ ಇರುವ ವಿವರಗಳನ್ನು ಕೇಳ್ತದೆ. ಅದನ್ನು ಕೂಡ ಫಿಲ್ಅಪ್ ಮಾಡಿ ಕೌಶಲ್ಯದ ಹೆಸರು, ವ್ಯವಹಾರದ ಸ್ವರೂಪ ಮತ್ತು ಕೆಲಸದ ಪ್ರಕಾರವನ್ನು ಕೂಡ ಅಲ್ಲಿ ಕೇಳ್ತದೆ. ಅದನ್ನು ಫಿಲ್ಅಪ್ ಮಾಡಿ ಬ್ಯಾಂಕ್ ವಿವರಗಳನ್ನು ನಮೂದಿಸಬೇಕು. ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್, ಯಾವ ಬ್ರಾಂಚ್ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಹಂತ 8 ಅಲ್ಲಿ ನಮೂದಿಸಿದ ವಿವರಗಳನ್ನು ಪರಿಶೀಲಿಸಲಿಕ್ಕೆ ಪೂರ್ವ ವೀಕ್ಷಣೆ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಕೊನೆಯದಾಗಿ OTP ಕಳಿಸಲಾಗ್ತದೆ. OTPಯನ್ನು ನಮೂದಿಸಿ ಪರಿಶೀಲಿಸುವ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಈ ಶ್ರಮ ಕಾರ್ಡ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗುತ್ತೆ. ಆಗ ನೀವು ಎಲ್ಲಾ ಪ್ರಯೋಜನಗಳನ್ನು ಪಡೆದುಕೊಳ್ಬಹುದು. ಓಕೆ ಫ್ರೆಂಡ್ಸ್, ಮತ್ತೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡ್ರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.